ನಮಸ್ಕಾರ ಶಿರಾ ತಾಲೂಕಿನ ಎಲ್ಲ ನನ್ನ ನಾಗರಿಕ ಬಂಧುಗಳೇ, ವಾಹನ ಚಾಲಕರೇ. ವಿಷಯ ಏನಂದ್ರೆ, ಈ ರಸ್ತೆ ನೋಡ್ತಾ ಇರ್ಬೋದು, ಇದು ಹೊಸ ರಸ್ತೆಗೆ ಹೋಗಿದ್ದೇನೆ ಅಂತಂದೇಬಿಟ್ಟು. ಆದ್ರೆ ಈ ರಸ್ತೆ ಶಿರಾ ತಾಲೂಕಿನ ಶಿರಾ ಹಾಗೂ ಅಮರಾಪುರ ಮುಖ್ಯ ರಸ್ತೆ. ಈ ಒಂದು ರಸ್ತೆಯಲ್ಲಿ ನಮ್ಮ ಶಿರಾ ತಾಲೂಕಿನಲ್ಲಿ ಅತ್ಯಂತ ಸಾವುಗಳು ಸಂಭವಿಸಿದ ರಸ್ತೆ ಅಂದ್ರೆ ತಪ್ಪಾಗಲಾಗದು. ಆ ಒಂದು ಸಂದರ್ಭದಲ್ಲಿ ನಮ್ಮ ಶಿರಾ ತಾಲೂಕಿನ ಎಲ್ಲ ಮಾಧ್ಯಮ ರಂಗದವರು ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಮತ್ತೆ ರಾಜಕೀಯ ಮುಖಂಡರುಗಳಾಗಿರ್ಬೋದು, ಇನ್ನೂ ಹಲವಾರು ಜನಗಳು ಈ ರಸ್ತೆಗೆ ಹೋರಾಟಗಳನ್ನು ಸಹ ಮಾಡಿದ್ದಾರೆ. ರಸ್ತೆ ಬೇಕೇ ಬೇಕು ಅಂತಂದೇಳ್ಬಿಟ್ಟು ಎಷ್ಟೋ ಜನ ಪ್ರಶ್ನೆ ಮಾಡಿದ್ದಾರೆ. ಸಾವುಗಳು ಸಂಖ್ಯೆ ಹೆಚ್ಚೆತ್ತವಾಗಿ ಹೋಗ್ತಾ ಇದ್ದಾಗ ಹೋರಾಟಗಳು ಸಹ ಒಂದು ವಿಭಿನ್ನ ರೀತಿಯಲ್ಲಿ ತಿರುವು ಪಡ್ಕೊಂಡ್ವು. ಆ ತಿರುವು ಇವತ್ತು ಫಲಾನುಭವಾಗಿ ಅದ್ರ ಫಲವಾಗಿ ಈ ರಸ್ತೆ ಶಿರಾ ಹಾಗೂ ಅಮರಾಪುರ ಮುಖ್ಯ ರಸ್ತೆ ರೆಡಿಯಾಗಿದೆ. ರೆಡಿ ಆದ್ಮೇಲೆ ಈಗ ಅವತ್ತು ಗುಂಡಿಲಿ ಯಾರಾದ್ರೂ ಬಿದ್ದು ಸತ್ರೆ ಎಲ್ಲರೂ ಗುಂಪಾಗಿ ಬಂದ್ಬಿಟ್ಟು ಆ ರಸ್ತೆ ಸರಿ ಇಲ್ಲ ಅಂತಂದೇಳ್ಬಿಟ್ಟು ಪ್ರತಿಯೊಬ್ರದು ಒಂದೇ ಉತ್ತರ ಆಗಿತ್ತು, ಒಂದೇ ಪ್ರಶ್ನೆನೂ ಆಗಿತ್ತದು. ರಸ್ತೆ ಸರಿ ಇಲ್ಲ, ಏನೇ ಕೇಳಿದ್ರು ರಸ್ತೆ ಒಂದು ಸರಿ ಇಲ್ಲ, ರಸ್ತೆ ಸರಿಪಡಿಸಿ ಅಂತಂದೇಳ್ಬಿಟ್ಟು. ಆದ್ರೆ ನಾವಿವಾಗ ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ, ಶಿರಾ ಹಾಗೂ ಅಮರಾಪುರ ಮುಖ್ಯ ರಸ್ತೆ ಹೊಸ ರಸ್ತೆಯಾಗಿ ಮಾರ್ಪಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಹಲವಾರು ಗಾಡಿಗಳು ಈ ರಸ್ತೆಯಲ್ಲಿ ಹೋಗ್ತಾ ಇರ್ತವೆ. ಹೋಗಂತ ಸಂದರ್ಭದಲ್ಲಿ ರಸ್ತೆಯ ಬದಿಗೆ ಹೊಂದಿಕೊಂಡು ಹಲವಾರು ಗ್ರಾಮಗಳು ಸಹ ಇದಾವೆ ಈ ಒಂದು ರಸ್ತೆಗೆ. ಆ ಗ್ರಾಮಗಳಲ್ಲಿ ಚಿಕ್ಕ ಮಕ್ಕಳುಗಳು, ಈ ಕುರಿಗಳು, ದನ, ಹಸು, ಕರುಗಳು ಎಲ್ಲಾನು ರಸ್ತೆಗೆ ಬರ್ತವೆ. ಸ್ಕೂಲು ಸಹ ರಸ್ತೆ ಬದಿಯಲ್ಲೇ ಇರ್ತಕ್ಕಂಥದ್ದು. ಇವೆಲ್ಲ ನೋಡ್ತಾ ಇದ್ದಾಗ ಆಮೇಲೆ ವಾಟರ್ ಫಿಲ್ಟರ್ ಸಹ ರಸ್ತೆ ಬದಿಗಳಲ್ಲಿ ಊರುಗಳಲ್ಲಿ ಕಂಡು ಬರ್ತಾ ಇವೆ ನಮ್ಗೆ. ಆ ಒಂದು ಮುಂಜಾಗ್ರತಾ ಕ್ರಮವಾಗಿ ನಾವಿಂದ ಏನು ಅವೇರ್ನೆಸ್ ಮೂಡಿಸ್ತಾ ಇದೀವಿ ಅಂದ್ರೆ, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ ಹಾಗೂ ಶಿರಾ ತಾಲೂಕಿನ ಎಲ್ಲ ಸಾಮಾನ್ಯ ಬಂಧುಗಳೇ, ನಿಮ್ಗೆ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ, ನಿಮ್ಮ ರಸ್ತೆಯಲ್ಲಿ ಹೋಗುವಾಗ ಗ್ರಾಮಗಳ ಹೋಗ್ಬೇಕಾದ್ರೆ, ಗ್ರಾಮದ ಭಾಗವಾಗಿ ನೀವೇನು ಮುಂದೆ ಹೋಗ್ತಿದ್ರ ಆ ಒಂದು ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಯಾವುದೇ ರೀತಿ ಹಂಸಿರಲ್ಲ. ಅದಕ್ಕೋಸ್ಕರ ಯಾರನ್ನು ದುಡುಕಿ ವೇಗವಾಗಿ ಹೋಗ್ಬಾರ್ದು. ನೋಡಿ, ಎಷ್ಟು ವಾಹನಗಳು ಸ್ಪೀಡಲ್ಲೇ ಹೋಗ್ತಾ ಇದ್ದಾವೆ. ಅದಕ್ಕೋಸ್ಕರ ಊರು ಬಂದಂತ ಸಂದರ್ಭದಲ್ಲಿ ನಿಧಾನವಾಗಿ ಹೋಗಿ. ಮಕ್ಕಳು ಸಹ ಓಡಾಡ್ತಾ ಇರ್ತಾರೆ, ಮಕ್ಕಳಿಗೆ ಅರಿವು ಇರಲ್ಲ. ನಾನು ರಸ್ತೆ ದಾಟುವಾಗ ಗಾಡಿ ಬಂದುವಾಗಲೂ ಹೋಗ್ಬೇಕು ಬಿಡಬೇಕು ಅಂತ ಗೊತ್ತಿರಲ್ಲ. ಆ ಒಂದು ಹಿತದೃಷ್ಟಿಯಿಂದ ಪ್ರತಿಯೊಬ್ಬರು ಸಾರ್ವಜನಿಕರು ನಿಮ್ಮ ವಾಹನಗಳಲ್ಲಿ ಸ್ಪೀಡ್ ಲಿಮಿಟ್, ವೇಗ ನಿಯಂತ್ರಣ ಮಾಡಿಕೊಂಡು ನಿಧಾನಗತಿಯಲ್ಲಿ ಹೋಗಿ. ಪ್ರತಿಯೊಬ್ಬರು ನಿಮ್ಮ ಕುಟುಂಬದವರು ಸಹ ನಿಮ್ಗಾಗಿ ಕಾಯ್ತಾ ಇರ್ತಾರೆ. ಅವರಿಗೋಸ್ಕರ ನೀವು ಹೊರಗಡೆ ಹೋದ್ರೆ ನಿಮ್ಮ ಮನೆಗೆ ನೀವು ಹೋಗಿ ಬರ್ತೀರಂತಂದು ಹೇಳ್ಬಿಟ್ಟು ಅವರು ಪ್ರೀತಿ ವಿಶ್ವಾಸದಿಂದ ಕಾಯ್ತಾ ಕೂತಿರ್ತಾರೆ. ಯಾರು ಕೂಡ ಗೊಂದಲ ಆಗಬೇಡಿ, ತಡವಾದ್ರೂ ಪರವಾಗಿಲ್ಲ, ಸುರಕ್ಷತೆಯಿಂದ ನಿಮ್ಮ ಮನೆಯಿಂದ ತಲುಪಿ ನಿಮ್ಮ ಕುಟುಂಬದೊಂದಿಗೆ ನೀವು ಚೆನ್ನಾಗಿ ಇರಿ ಅಂತಂದು ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಆದ್ರೂ ಈ ರಸ್ತೆಯಲ್ಲಿ ನಾವು ಇವಾಗ ಬಂದಂತ ಸಂದರ್ಭದಲ್ಲಿ ಹಲವಾರು ವಾಹನಗಳು, ಟೂ ವೀಲರ್ಗಳು ಹೋದ ಸಂದರ್ಭದಲ್ಲಿ ಯಾರು ಸಹ ಹೆಲ್ಮೆಟ್ ಹಾಕಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಆಲ್ಮೋಸ್ಟ್ ಅಲ್ಲಿ ಇಲ್ಲಿಂದಿತ್ತಾದ್ರೂ ನಿಮ್ಮ ಜೀವ ಉಳಿಸ್ಕೊಳ್ಳೋಕೆ ಹೆಲ್ಮೆಟ್ ಹಾಕಿಸ್ಕೊಂಡು ನೋಡ್ತಾ ಇರ್ತೀರಿ ನೀವು. ಸಾಮಾಜಿಕ ಜಾಲತಾಣದಲ್ಲಿ ನಾವು ಹಲವಾರು ವಿಡಿಯೋಗಳನ್ನು ನೋಡಿರ್ತೀವಿ. ಹೆಲ್ಮೆಟ್ ಹಾಕೊಂಡು ಯಾವುದೇ ರೀತಿಯ ತಲೆಗೆ ಏಟ್ ಬಿಟ್ಟಿಲ್ದಂಗೆ ಜೀವ ಉಳಿಸ್ಕೊಂಡಿರೋ ಎಷ್ಟೋ ಮಹನೀಯರನ್ನ ನಾವು ನೋಡಿದೀವಿ. ನಮ್ಮ ಭಾಗದಲ್ಲೂ ಸಹ ಹೆಲ್ಮೆಟ್ ಹಾಕೊಂಡು ಪ್ರತಿಯೊಬ್ಬರು ವಾಹನ ಚಲಾವಣೆ ಮಾಡೋಣ. ಪ್ರತಿಯೊಬ್ಬರು ಜೀವನೂ ಪ್ರಾಮುಖ್ಯವಾದದ್ದೇ. ನೋಡಿ, ಇಲ್ಲೊಬ್ರು ಹೆಲ್ಮೆಟ್ ಹಾಕೊಂಡು ಬರ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ಆ ತರ ನೋಡಿ. ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕೊಂಡು ಓಡಾಡಿ ಅಂತಂದೇಳ್ಬಿಟ್ಟು ನಾನದು ಸಹ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇನ್ಮೇಲೆ ಪ್ರತಿಯೊಬ್ಬರು ಯುವಕರು ಅಷ್ಟೇ ವಾಹನನ ಸ್ಪೀಡ್ ಲಿಮಿಟ್ ಇರ್ಲಿ. ನೋಡಿ, ಈಗ ಈ ತರ ಹೋಗ್ಬೇಕು. ನೋಡಿ, ಸೈಡಲ್ಲಿ ಹೋಗ್ತಾ ಇದ್ದಾರೆ, ಹೆಲ್ಮೆಟ್ ಹಾಕೊಂಡಿದ್ದಾರೆ, ಯಜಮಾನ್ರು ಹಿರೀಕರಿದ್ದಾರೆ. ಅವರು ಒಂದು ಚೆನ್ನಾಗಿ ತಮ್ಮ ರಕ್ಷಣೆಗೋಸ್ಕರ ರಸ್ತೆ ಬದಿಯಲ್ಲಿ ಸಹ ಒಂದು ಸೈಡಿನಲ್ಲಿ, ಒಂದು ರಸ್ತೆ ಬದಿನಲ್ಲಿ ಅವರು ಹೋಗ್ತಾ ಇದ್ದಾರೆ. ಈ ರೀತಿ ಪ್ರತಿಯೊಬ್ಬರು ವಾಹನ ಸವಾರಕರು ಅಷ್ಟೇ. ಟೂ ವೀಲರ್ ಆಲ್ಮೋಸ್ಟ್ ಆಲು ಸೆಂಟ್ರಿಗೆ ಹೋಗ್ಬಿಡ್ತಾರೆ. ಯಾವುದೋ ಒಂದು ವೇಗವಾಗಿ ಗಾಡಿ ಬರ್ತಾ ಇರ್ತದೆ, ಆಪೋಸಿಟ್ ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಗಾಡಿ ಇನ್ನೇನು ಬಂತು ಅನ್ನುವಾಗ ಲೆಫ್ಟ್ ರೈಟ್ ಎಳ್ಕೊಬಿಡ್ತಾರೆ ಗಾಡಿಗಳ. ಆ ಥರ ಅವಘಡಗಳು ಜಾಸ್ತಿ ಸಂಭವಿಸ್ತಾ ಇದ್ದಾವೆ. ದಯವಿಟ್ಟು ಇನ್ನು ಮುಂದೆ ಆ ಥರ ಆಗೋದು ಬೇಡ. ಪ್ರತಿಯೊಬ್ಬರು ಹೆಲ್ಮೆಟ್ ಯೂಸ್ ಮಾಡೋಣ, ಪ್ರತಿಯೊಬ್ಬರು ಸ್ಪೀಡ್ ಲಿಮಿಟ್ ಯೂಸ್ ಮಾಡೋಣ. ಎಲ್ಲರೂ ನಮ್ಮ ಮನೆಗೆ